ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಗಣೇಶನನ್ನು ಕೂರಿಸುತ್ತೀರಾ? ಗಣಪತಿಯ ಸೊಂಡಿಲು ಯಾವ ಕಡೆ ಇದ್ದರೆ ಒಳ್ಳೆಯದು ಗೊತ್ತಾ? ಗಣೇಶ ಚತುರ್ಥಿಯ ಆಚರಣೆಯನ್ನು ಪ್ರತಿ ವರ್ಷ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭಾದ್ರಪದ ಮಾಸದ ಚತುರ್ಥಿಯ ದಿನದಂದು ವಿನಾಯಕನನ್ನು ಪೂಜಿಸಲಾಗುತ್ತದೆ. 5 ಅಥವಾ 11 ದಿನಗಳ ಕಾಲ ಮನೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಭಗವಂತನಿಗೆ ವಿಶೇಷ ನೈವೇದ್ಯ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಅದಲ್ಲದೆ ತಮ್ಮ ಕಷ್ಟಗಳನ್ನು ತೊಲಗಿಸಿ ಎಲ್ಲವೂ ಚೆನ್ನಾಗಿ ನಡೆಯುವಂತೆ ಮಾಡು ಎಂದು ಪ್ರಾರ್ಥಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಸೆಪ್ಟೆಂಬರ್ 6 ಶುಕ್ರವಾರದಂದು 12:08ಕ್ಕೆ ಪ್ರಾರಂಭವಾಗುತ್ತದೆ. ಇದು ಶನಿವಾರ ಸೆಪ್ಟೆಂಬರ್ 7 ಮಧ್ಯಾಹ್ನ 2:05 ಮುಂದುವರಿಯುತ್ತದೆ. ವಿಘ್ನ ವಿನಾಶಕರ ಸೊಂಡಿಲು ಯಾವ ದಿಕ್ಕಿಗೆ ಇದ್ದರೆ ಒಳ್ಳೆಯದು ಎನ್ನುವ ವಿಚಾರ ನಿಮಗೆ ಗೊತ್ತಾ? ಹೌದು, ಪಾರ್ವತಿ ಪರಶಿವನ ಮುದ್ದಿನ ಕಂದ ಗಣಪನ ಮೂರ್ತಿಯ ಬಗ್ಗೆ ವಿದ್ವಾಂಸರು ಹಲವು ಸಲಹೆಗಳನ್ನು ನೀಡುತ್ತಾರೆ. ಗಣಪತಿ ವಿಗ್ರಹವನ್ನು ತರುವಾಗ ಗಣಪತಿಯ ಸೊಂಡಿಲು ಬಲಭಾಗಕ್ಕೆ ಬಾಗಿರಬೇಕೆಂದು ಮರೆಯದಿರಿ. ಅಂತಹ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದರಿಂದ ಮನೆಯಲ್ಲಿ ಹೆಚ್ಚಿನ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಸಿಗಲಿದೆ ಮತ್ತು ಕೈಗೊಂಡ ಕೆಲಸದಲ್ಲಿ ಯಶಸ್ಸನ್ನು ತರುತ್ತಾನೆ ಎಂದು ನಂಬಲಾಗುತ್ತದೆ. ಹಾಗೆ ಎಡಭಾಗದಲ್ಲಿ ಸೊಂಡಿಲು ಹೊಂದಿರುವ ಗಣಪ ಕೂಡ ಉತ್ತಮ ಫಲವನ್ನು ನೀಡುತ್ತಾನೆ. ವ್ಯಾಪಾರ ಮಾಡುವವರಿಗೆ ಅದೃಷ್ಟ ತರುತ್ತಾನೆ. ಇದಲ್ಲದೆ ಹಠಾತ್ ಆರ್ಥಿಕ ಲಾಭಗಳಿಗೂ ಇದು ಕಾರಣವಾಗುತ್ತದೆ. ಮನೆಗೆ ತರುವ ಗಣೇಶನ ವಿಗ್ರಹವು ಕೈಯಲ್ಲಿ ಮೋದಕವನ್ನು ಮತ್ತು ಪಾದಗಳ ಬಳಿ ಮೂಷಕವನ್ನು ಹೊಂದಿರಬೇಕು. ಏಕೆಂದರೆ ವಿನಾಯಕನಿಗೆ ಮೋದಕ ಎಂದರೆ ತುಂಬಾ ಇಷ್ಟ. ಇದನ್ನು ಪಾಲಿಸುವುದರಿಂದ ಮನೆಯಲ್ಲಿರುವ ಕಳಂಕ ಕಳೆದು ಸಂತೋಷವನ್ನು ನೀಡುತ್ತದೆ. ಗಣೇಶನ ಕೆಂಪು ಸಿಂಧೂರದ ವಿಗ್ರಹವನ್ನು ತರುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಬಿಳಿಯ ವಿಗ್ರಹವು ಶಾಂತಿಯನ್ನು ತರುತ್ತದೆ. ಲಲಿತಾಸನದಲ್ಲಿ ಕುಳಿತಿರುವ ಗಣೇಶನ ಚಿತ್ರ ಅಥವಾ ವಿಗ್ರಹವನ್ನು ತರುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ಮುದ್ರೆಯು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಅಲ್ಲದೆ ಹೊರಗಿರುವ ಭಂಗಿಯಲ್ಲಿರುವ ಗಣೇಶನ ಮೂರ್ತಿಯನ್ನು ತರಬಹುದು. ಏಕೆಂದರೆ ಗಣೇಶನ ಅಂತಹ ಭಂಗಿಯು ಐಷಾರಾಮಿ, ಸೌಕರ್ಯ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಆದರೆ ನಿಂತಿರುವ ಗಣೇಶನನ್ನು ಖರೀದಿಸಬೇಡಿ ಎಂದು ವಿದ್ವಾಂಸರು ಹೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಎನಿಸಿದರೆ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.